ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡಿ. ಫಸ್ಟ್ ಇವಾಗ ಪ್ರೋಮೋ ಬರಬೇಕಾಗಿದ್ದೆ ಆಕ್ಚುಲಿ 2 ಗಂಟೆ ಅಥವಾ 3:30 ಒಂದು ಪ್ರೋಮೋ ಬಿಡೋರು, ಈಗ ಬೇಗನೆ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಚಿಂದಿಯಾಗಿದೆ. ಈಗ ಬಿಗ್ ಬಾಸ್ ಮನೆಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ರಘು ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟರು. ಈಗ ರಿಷಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಕಪಟ ಮುಖವಾಡ ಹಾಕೊಂಡು ಬದುಕ್ತಿರೋರು ಸ್ಪಂದನ ಅಶ್ವಿನಿ ಗೌಡ ನಡೆದಿದ್ದಾರೆ ಯಾವಾಗ್ಲೂ ಕರೆಕ್ಟ್ ಆಗಿರಲ್ಲ ಅಂತ ಬದಲು ಉತ್ತರ ಕುಮಾರ ಅಂತ ನಾನೇ ಹೆಸರಿಡೋಣ ಅಂತ ಅನ್ಕೊಂಡಿದೀನಿ. ಎಸ್ ವೀಕ್ಷಕರಾಗಿ ನೋಡಿದ್ರಲ್ಲ, ಪ್ರೋಮೋ ಅಂತೂ ಬೆಂಕಿಯಾಗಿ ಇದೆ. ಯಾಕಂತಂದ್ರೆ ಈಗ ಅವ್ರು ಮಾತಾಡ್ತಿರೋದು ಕೂಡ ಅಷ್ಟೇ ನೇರವಾಗಿ ಮಾತಾಡ್ತಿದ್ದಾರೆ. ಇಲ್ಲಿ ಅದೇ ಹೇಳಲ್ವಾ, ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋಕೆ ಬಿಗ್ ಬಾಸ್ ಮನೆ ಒಳಗಡೆ ಅವರು ಬಂದಿಲ್ಲ ಅಂತ ಕೂಡ ಗೊತ್ತಾಗ್ತಿದೆ. ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ, ಅವರು ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿದ್ದಾರೋ ಅಷ್ಟೇ ಚೆನ್ನಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಇವಾಗ ಬೆಚ್ಚ ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಈಗ ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪ ಅಂತಂದ್ರೆ, ರಿಷಾ ಕೊಟ್ಟ ಮಾತಿನ ಏಟನ್ನು ಅರಗಿಸಿಕೊಳ್ತಾರ ಮನೆ ಬಂತಿ ಅಂತಂದ್ಬಿಟ್ಟು. ಈಗ ಬೆಳಿಗ್ಗೆ ರಘು ಅವ್ರು ಬಂದ್ರು. ಅವ್ರು ಬಂದಾಗ ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಕಾಕ್ರೋಜ್ ಅವರು ಸಿಕ್ಕಾಪಟ್ಟೆಯಲ್ಲಿ ಉರಿ ಹಚ್ಕೊಂಡಿದ್ರು. ಚೆನ್ನಾಗಿ ಬೆಂಕಿ ಹತ್ತಿತ್ತು. ಈಗ ಇಲ್ಲಿ ರಿಷಾ ಅವ್ರು ಬಂದಿದ್ದಾರೆ. ಅವ್ರು ಕೊಟ್ಟಿರೋ ಮಾತುಗಳು ಒಂದೊಂದು ಇವಾಗ ಗಣ್ಣಿಗೆ ಬುಲೆಟ್ ಹಾಕೊಂಡು ಫೈರ್ ಮಾಡಿದ್ರೆ ಯಾವ ರೀತಿ ಎದೆಗೆ ತಾಕುತ್ತೋ, ತಾಕಿದ ತಕ್ಷಣ ಏನಾಗುತ್ತೆ, ಎಷ್ಟು ನೋವಾಗುತ್ತೋ ಅದಕ್ಕಿಂತ ಜಾಸ್ತಿ ಪೇಯ್ನು ಸದ್ಯ ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಗ್ತದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಫಸ್ಟ್ ಇಲ್ಲಿ ಸ್ಟೇಜ್ಗೆ ಎಂಟ್ರಿ ಕೊಟ್ಟಾಗೇನೆ ನಿನ್ನೆ ಗೊತ್ತಾಗಿತ್ತು ಎಲ್ರು ಕೂಡ, ವೈಲ್ಡ್ ಕಾರ್ಡ್ ಅಲ್ಲಿ ಇವರು ಎಂಟ್ರಿ ಕೊಟ್ಟಿದ್ದು 2ನೇ ಸ್ಪರ್ಧಿಯಾಗಿ, ಬಿಗ್ ಬಾಸ್ ಮನೆಗೆ 2ನೇ ಸ್ಪರ್ಧಿಯಾಗಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟರು. ಈಗ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಫಸ್ಟ್ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಅಂದ್ರೆ ಪ್ರೋಮೋ ಪ್ರಕಾರ ಫಸ್ಟ್ ಸ್ಟೇಜ್ ಮೇಲೆ ಬಂದಾಗ ಇಲ್ಲಿ ಕಾಕ್ರೋಜ್ ಅವರು ಉತ್ತರಣ ಪೌರುಷ ಒಲೆ ಮುಂದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ ಇವಾಗ ಮುಂದೆನೂ ಅದೇ ರೀತಿ ಇದ್ದಾರೆ, ಹಿಂದೆನೂ ಕೂಡ ಅದೇ ರೀತಿ ಇದ್ದಾರೆ. ಯಾಕಂದ್ರೆ ನಿನ್ನೆ ಇಲ್ಲಿ ಅವ್ರು ಹಿಂದ್ಗಡೆ ಮಾತಾಡಿದ್ದು, ಇವಾಗ ಅವ್ರು ಮುಂದ್ಗಡೆ ಮಾತಾಡ್ತಾ ಇದಾರೆ. ಮುಂದ್ಗಡೆನೂ ಕೂಡ ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಮಾತಾಡ್ತಿದ್ದಾರೆ. ಇಲ್ಲಿ ಸಂಬಂಧನ ಗಟ್ಟಿ ಮಾಡ್ಕೊಳಕ್ ಆಗಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಏನ್ ಮಾಡಿದ್ರೆ ಇಲ್ಲಿ ಉಳಿಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ ರಿಷಾ ಗೌಡ ಅವ್ರಿಗೆ. ಅದಕ್ಕೆ ಇಲ್ಲಿ ಹೇಳಿದ್ದು, ಧ್ರುವಂತ್ ಅವರ ಸಮಯ ಮುಗಿದಿದೆ, ಕಪಟ ಮುಖವಾಡವನ್ನು ಹಾಕೊಂಡು ಬದುಕ್ತಿರೋದು ಇಲ್ಲಿ ಸ್ಪಂದನ ಅಂತ ಅಂದ್ಬಿಟ್ಟು ಹೇಳಿದ್ರು. ಸ್ಟೇಜ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ರು, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇವಾಗ ಅದನ್ನೇ ಹೇಳ್ತಾರೆ. ಇಲ್ಲಿ ನೋಡಿ, ಸ್ಪರ್ಧಿಗಳ ಎದುರುಗಡೆ ಏನ್ ಮಾತಾಡ್ತಾರೋ ಅದು ನಿಜವಾದ ಮಾತು. ಇಲ್ಲಿ ಸ್ಟೇಜ್ ಮೇಲೆ ಅವ್ರು ಯಾರು ಕೂಡ ನೋಡ್ತಾ ಇರಲ್ಲ, ಬಟ್ ಇವ್ರು ಹೇಳಿದ್ದು ಆ ನಂತರ ನೋಡ್ಬೋದು. ಈಗ ಬಿಗ್ ಬಾಸ್ ಮನೆ ಒಳಗಡೆನೆ ಅವ್ರು ಏನೊಂದು ಹೇಳಿದ್ರು ಅದನ್ನ ಇಲ್ಲಿ ಡೈರೆಕ್ಟ್ ಆಗಿ ಸ್ಪರ್ಧಿಗಳಿಗೆ ಹೇಳ್ತಾ ಇದಾರೆ. ಗುಂಡಿಗೆ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಗಡಾಗಿದ್ದಾರೆ ಸ್ಪರ್ಧಿ ಅಂತ ಇದರಿಂದ ಗೊತ್ತಾಗ್ತದೆ. ಕೆಲವೊಬ್ರು ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಅವ್ರು ನೋಡ್ತಾರಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಇವರಿಲ್ಲಿ ಏನು ಕೂಡ ಹೆದರ್ಕೊಳ್ದೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾವ ರೀತಿ ಆಟ ಆಡ್ತಾ ಇದಾರೆ ಅದನ್ನ ನಿಜವಾಗಿ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಬಾಕ್ಸ್ ಇಟ್ಟಿದ್ದಾರೆ ಎಲ್ರದ್ದು ಕೂಡ. ಇವಾಗ ಕಂಟೆಸ್ಟೆಂಟ್ಗಳು ಧ್ರುವಂತ್ ಅವ್ರದ್ದು ಪೋಸ್ಟರ್ ಇರ್ಬೋದು, ಮತ್ತೆ ಇಲ್ಲಿ ಎಲ್ರದ್ದು ಕೂಡ ಫೇಸ್ಗಳು ಇಟ್ಟವ್ರೆ. ಆ ಒಂದು ಕೋಲ್ ತಗೊಂಡು ಹೊಡೆದಾಕ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಯಾರ್ಯಾರು ಹೇಗೆ ಹೇಗೆ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಬಂದಾಗ ಇಲ್ಲಿ ರಘು ಅವ್ರು ಹೇಳಿದ್ರು ಬಕೆಟಲ್ಲಿ ನೀರು ಹಾಕೋದಿತ್ತು ಅಷ್ಟೇ, ಆದ್ರೆ ಇಲ್ಲಿ ಅವ್ರ ಫೋಟೋಗೆ ಹೊಡಿತಾರೆ ನೋಡಿ. ಇದರಿಂದ ಜಾಸ್ತಿ ಸ್ಪರ್ಧಿಗಳಿಗೆ ಹರ್ಟ್ ಆಗುತ್ತೆ. ಏನು ಆ ರೀತಿ ಹೊಡೆದ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು. ಕಳೆದ ಸೀಸನ್ ಅಲ್ಲಿ ಇಲ್ಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೇಳ್ತಿದ್ರು ರೀಸನ್. ಇಲ್ಲಿ ಈ ಸೀಸನ್ ಅಲ್ಲಿ ಫಸ್ಟ್ ನೀರ್ ಹಾಕಿದ್ದಾರೆ, ಮತ್ತೆ ಇಲ್ಲಿ 2ನೇದಾಗಿ ಫೋಟೋಗಳನ್ನ ಅಂದ್ರೆ ಬಾಕ್ಸ್ ಮಾಡಿ ಇಟ್ಟಿದ್ದಾರೆ. ಆ ಬಾಕ್ಸ್ ನ ಹೊಡಿತಿದ್ದಾರೆ. ಕಪಟ ಮುಖವಾಡವನ್ನು ಹಾಕೊಂಡು ಬದುಕ್ತಿರೋದು ಇಲ್ಲಿ ಸ್ಪಂದನ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡೋಣ ಇಲ್ಲಿ ಅವ್ರ ರಿಯಾಕ್ಷನ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಬೇರೆ ರೀತಿನೇ ಇತ್ತು ಸ್ಪಂದನ ಅವ್ರದ್ದು. ನೋಡೋಣ ಮುಂದಿನ ದಿವಸದಲ್ಲಿ ಇವರು ಕೂಡ ಯಾವ ರೀತಿ ಚೇಂಜ್ ಆಗ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ಇವರು ಕೂಡ ಅವ್ರ ಆಟನ ಶುರು ಮಾಡಬೇಕಾಗಿದೆ. ಇದೇ ರೀತಿ ಆಡ್ತಾ ಹೋದ್ರೆ ಇಲ್ಲಿ ಸ್ಪಂದನ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಏಟ್ ಬೀಳೋದಂತೂ ಗ್ಯಾರಂಟಿನೇ. ಇಲ್ಲಿ ಬೆಳಿಗ್ಗೆ ಬಂದಾಗ ಮಾಳು ಅವ್ರ ಬಗ್ಗೆ ಇಲ್ಲಿ ರಘು ಅವ್ರು ಮಾತಾಡಿದ್ರು. ಈಗ ಸ್ಪಂದನ ಅವ್ರ ಬಗ್ಗೆ ಈಗ ಇಲ್ಲಿ ರಿಷಾ ಅವರು ಮಾತಾಡಿದ್ದಾರೆ. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಹೇಳ್ತಿರೋದೊಂದು ಮಾಡ್ತಿರೋದೊಂದು ಅಂತ ಅಂದ್ಬಿಟ್ಟು ಹೇಳಿದ್ರು. ಹೌದು, ಈಗ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೂ ಮುಂಚೆನೆ ನೀವು ನೋಡ್ಬೋದು ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇಲ್ಲಿ ರಕ್ಷಿತಾ ಮೇಲೆ ಪಾಪ ಅವಳು ಚಿಕ್ಕೋಳು ಹಾಗೆ ಹೀಗೆ ಮಗು ಅಂತ ಮಾತಾಡಿದ್ರು. ಬಟ್ ಅವ್ರು ಹೇಳಿದ್ದೇ ಒಂದು, ಆ ನಂತರ ರಕ್ಷಿತಾ ಅವ್ರ ಮೇಲೆ ಯಾವ ರೀತಿ ನಡ್ಕೊಂಡ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇರೋದು ರಿಷಾ ಗೌಡ ಅವ್ರೆ. ಅದಕ್ಕೆ ಹೇಳಿದ್ದು, ಆನೆ ನಡೆದಿದ್ದೇ ದಾರಿ ಯಾವಾಗ್ಲೂ ಕರೆಕ್ಟ್ ಆಗಿ ಇರಲ್ಲ ಅನ್ನೋದನ್ನ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಇವರು ಪ್ರೂವ್ ಮಾಡ್ತಾರಾ ಮಾಡಲ್ವಾ ಅಂತ ಕಾದು ನೋಡ್ಬೇಕಾಗಿದೆ. ರಗಡಾಗಂತೂ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಯಾರಿಗೂ ಕೂಡ ಹೆದರಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ತೆಲುಗು ಬಿಗ್ ಬಾಸ್ ಅಲ್ಲಿ ಇಲ್ಲಿ ಶೋಭಾ ಶೆಟ್ಟಿ ಅವರು ಈ ರೀತಿಯಾಗಿ, ಇವಾಗ ರಿಷಾ ಗೌಡ ಅವರು ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಇದ್ರು. ಬಟ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಅವ್ರ ಹೆಸರು ಮಾಡಲಿಲ್ಲ ಶೋಭಾ ಶೆಟ್ಟಿ ಅವರು. ಇವರು 100% ಆಗಿ ಇಲ್ಲಿ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಕಾಂಪಿಟೇಟಿವ್ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂತಿದ್ದಾರೆ. ಯಾಕಂತಂದ್ರೆ ಹಿಂದೊಂದು ಮುಂದೊಂದು ಇಲ್ಲಿ ಮಾತಾಡ್ತಲ್ಲ. ಇಲ್ಲಿ ಧ್ರುವಂತ್ ಅವರು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಮಾತಾಡ್ತಾ ಇರೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಅದಕ್ಕೆ ಹೇಳಿದ್ದು ಧ್ರುವಂತ್ ಅವರ ಸಮಯ ಮುಗಿದಿದೆ ಅಂತ ಅಂದ್ಬಿಟ್ಟು. 100% ಆಗಿ
ಧ್ರುವಂತ್ ಅವ್ರ ಸಮಯ ಸದ್ಯದಲ್ಲೇ ಮುಗಿಬಹುದು ಅಂತ ಕೂಡ ಇಲ್ಲಿ ಅನಿಸ್ತದೆ. ಇಲ್ಲಿ ಪ್ರೋಮೋದಲ್ಲಿ ಅವರು ಕೊನೆಯದಾಗಿ ಹೇಳಿರೋದು ಏನಪ್ಪಾ ತೋರಿಸಿದ್ರು ಅಂತಂದ್ರೆ, ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಅವರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಡೈರೆಕ್ಟ್ ಆಗಿ ಹೇಳಿದ್ರು ಈ ಮಾತು ಕೂಡ. ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಟಾಂಗ್ ಕೊಡ್ತವ್ರೆ, ಸಖತ್ತಾಗಿ ಮಾತಾಡ್ತಿದ್ದಾರೆ. ಇಲ್ಲಿ ಕಾಕ್ರೋಚ್ ಅವ್ರನ್ನ ಕಾಕ್ರೋಚ್ ಅಂತ ಅನ್ನಕ್ಕಿಂತ ಉತ್ತರನ ಪೌರುಷ ಇಲ್ಲಿ ಒಲೆ ಮುಂದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಅವ್ರು ಆಟ ಆಡ್ತಾ ಇದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಕಾಕ್ರೋಚ್ ಅನ್ನಕ್ಕಿಂತ ಉತ್ತರ ಕುಮಾರ ಅಂತ ಅಂದ್ಬಿಟ್ಟು ಹೆಸರಿಡಬೇಕು ಅಂತ ಇದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಆಟ ಆಡ್ತಿರೋದು ಕೂಡ ಇಲ್ಲಿ ಅದೇ ರೀತಿ ಇದೆ. ಒಂದು ಗುಂಪಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆ ಗುಂಪಲ್ಲಿ ಗೋವಿಂದ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ಇಲ್ಲಿ ಆಡಕ್ ಆಗಲ್ಲ ಅಂತ ಅವರೇ ಇಲ್ಲಿ ಹೇಳಿದ್ರು. ನಿನ್ನೆ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವಾಗ ಅಶ್ವಿನಿ ಗೌಡ ಅವ್ರ ಜೊತೆ ಜಾನ್ವಿ ಅವ್ರ ಜೊತೆ ಸೇರ್ಕೊಂಡು ಇವರು ಕೂಡ ಅವ್ರ ಆಟನ ಹಾಳು ಮಾಡ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗ್ತದೆ. ಆಲ್ಮೋಸ್ಟ್ ಉತ್ತರ ಕುಮಾರನ್ ಬಗ್ಗೆ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಡೀಪ್ ಆಗಿ ಹೇಳೋದೇನು ಬೇಕಾಗಿರಲ್ಲ, ಏನು ಕೆಲಸ ಮಾಡಲ್ಲ ಅಂದ್ರೂ ಕೂಡ ಇಲ್ಲಿ ಉತ್ತರನ ಪೌರುಷ ಒಲೆ ಮುಂದೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಕಾಕ್ರೋಚ್ ಅವರು ಆಟ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಈಗ ರಿಷಾ ಅವರು ಹೇಳಿದ್ದಾರೆ. ವೀಕ್ಷಕರೇ, ಈಗ ಪ್ರೋಮೋ ನೋಡಿ ನಿಮಗೇನಿಸ್ತು? ರಿಷಾ ಗೌಡ ಅವ್ರ ಎಂಟ್ರಿ ಹೇಗಿದೆ, ಮತ್ತಿಲ್ಲಿ ಅವರು ಎಲ್ರಿಗೂ ಕೂಡ ಕಾಂಪಿಟೇಟಿವ್ ಕೊಡ್ತಾರಾ, ಇಲ್ಲ ಅಂತಂದ್ರೆ ಅವರು ಕೂಡ ಟುಸ್ ಪಟಾಕಿ ಆಗ್ತಾರಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.